ಕೆಸಿಎ ಸದಸ್ಯನಿಂದಲೇ ಐಪಿಎಲ್ ಬ್ಲಾಕ್ ಟಿಕೆಟ್ ದಂಧೆ. ಚಿನ್ನಸ್ವಾಮಿಯಲ್ಲಿ ಟಿಕೆಟ್ ಮಾರುತ್ತಿದ್ದವರು ಲಾಕ್. ಹೌದು, ಕೆಸಿಎ ಸದಸ್ಯನಿಂದಲೇ ಐಪಿಎಲ್ ಬ್ಲಾಕ್ ಟಿಕೆಟ್ ದಂಧೆಯನ್ನು ನಡೆಸಲಾಗ್ತಾ ಇತ್ತು ಅನ್ನುವಂಥದ್ದು ಬಯಲಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರು ಕೊಟ್ಟಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ. ಡಿಸಿಪಿ ಹರಿಬಾಬು ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ಸಿಸಿಬಿ ಟ್ರಾಪ್ಗೆ ಬಿದ್ದ ಲಕ್ಷ್ಮೀ ಕ್ಯಾಂಟರ್ಸ್ ಕ್ಯಾಪ್ಟನ್. ಎರಡು ಖಾಸಗಿ ಕಂಪನಿಗಳಿಂದ ಟಿಕೆಟ್ ಪಡಿತಾ ಇದ್ದ ಗಣೇಶ್ ಅನ್ನುವಂತ ಒಂದು ಮಾಹಿತಿ ಇದೆ. ಆನ್ಲೈನ್ ನಲ್ಲಿ ಟಿಕೆಟ್ ಪಡಿತಾ ಇದ್ದ ಗಣೇಶ್ ಚಂದ್ರಶೇಖರ್ ಮೂಲಕ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇತ್ತಂತ. ಮೊದಲ ಆರ್ಸಿಬಿ ಮ್ಯಾಚ್ ನಲ್ಲಿ 81 ಟಿಕೆಟ್ ಅನ್ನ ಮಾರಿದ್ರಂತೆ. ಮೊನ್ನೆ ಮ್ಯಾಚ್ಗೆ 100 ಟಿಕೆಟ್ ರೆಡಿ ಮಾಡಿಕೊಂಡಿದ್ರು. ಆದರೆ ಚಂದ್ರಶೇಖರ್ ಟಿಕೆಟ್ ಮಾರುವಾಗ ಸಿಸಿಬಿಗೆ ತಗಲಾಕೊಂಡಿದ್ದಾರೆ. ಚಂದ್ರಶೇಖರ್ ಮತ್ತು ಗಣೇಶ್ ಎರಡು ಖಾಸಗಿ ಕಂಪನಿ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಚಂದ್ರಶೇಖರ್ ಬಂಧನದ ಬಳಿಕ ಗಣೇಶ್ ನಾಪತ್ತೆಯಾಗಿದ್ದಾನೆ. ಕೆಸಿಎಸ್ ಸದಸ್ಯನಿಂದಲೇ ಐಪಿಎಲ್ ಬ್ಲಾಕ್ ಟಿಕೆಟ್ ದಂಧೆ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರತಿ ಟಿಕೆಟ್ಗೆ 15ರಿಂದ 19 ಸಾವಿರದವರೆಗೂ ಬ್ಲಾಕಲ್ಲಿ ಟಿಕೆಟ್ ಮಾರ್ತಾ ಇದ್ದಂತಹ ಸಂದರ್ಭದಲ್ಲೇ ಸಿಸಿಬಿ ಬಲೆಗೆ ಬಿದ್ದಿರುವಂಥದ್ದು. ಪ್ರಸಕ್ತ ಐಪಿಎಲ್ ಋತುವಿನಲ್ಲಿ ಕಾಳಸಂತೆಯಲ್ಲಿ ಐಪಿಎಲ್ ಟಿಕೆಟ್ ಮಾರಾಟ ಸಂಬಂಧ 10 ಪ್ರಕರಣಗಳು ದಾಖಲಾಗಿವೆ. ಅಕ್ರಮವಾಗಿ ಟಿಕೆಟ್ ಮಾರಾಟಕ್ಕೆ ಯತ್ನಿಸಿದರೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಸಿಸಿಬಿ ಕೂಡ ಹೇಳಿದೆ. ಕಾಳಸಂತೆಯಲ್ಲಿ ಐಪಿಎಲ್ ಮಾರಾಟ ದಂಧೆ ವಿರುದ್ಧ ಸಿಸಿಬಿ ಕಾರ್ಯಾಚರಣೆ ಮುಂದುವರೆದಿದ್ದು, ಈಗ ದುಬಾರಿ ಬೆಲೆಗೆ ಐಪಿಎಲ್ ಟಿಕೆಟ್ ಮಾರಾಟಕ್ಕೆ ಇಳಿದಿದ್ದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನೊಬ್ಬ ಬಂಧಿತನಾಗಿದ್ದಾನೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಶ್ರೀ ಲಕ್ಷ್ಮೀ ಕ್ಯಾಂಟೀನ್ನ ಕೆಲಸಗಾರ ಪಿ ಚಂದ್ರಶೇಖರ್ ಬಂಧಿತನಾಗಿದ್ದು, ಆರೋಪಿ ಬಳಿ 100ಕ್ಕೂ ಹೆಚ್ಚು ಐಪಿಎಲ್ ಟಿಕೆಟ್ಗಳನ್ನು ಜಪ್ತಿ ಮಾಡಲಾಗಿದೆ. ಆರೋಪಿಯಿಂದ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವಂತಹ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಸದಸ್ಯ ಅಂತ ಹೇಳ್ಕೊಳ್ತಿರುವಂಥ ಗಣೇಶ್ ಹರಿಕೇಶ್ ಪತ್ತೆಗೆ ಸಿಸಿಬಿ ಬಲೆ ಬೀಸಿದೆ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನಡೆದಂತಹ ಪಂದ್ಯದ ವೇಳೆ ಟಿಕೆಟ್ ಮಾರ್ತಿದ್ದಾಗ ಆರೋಪಿಯನ್ನ ಸಿಸಿಬಿ ಹೆಡೆಮುರಿ ಕಟ್ಟಿದೆ. ಪ್ರತಿ ಟಿಕೆಟ್ಗೆ 15ರಿಂದ 19 ಸಾವಿರ ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಐಪಿಎಲ್ ಪಂದ್ಯಾವಳಿ ವೇಳೆ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟದ ಮೇಲೆ ಸಿಸಿಬಿ ನಿಗಾ ವಹಿಸಿದೆ. ಸೊ ಹಾಗೆ ಮೊನ್ನೆ ನಡೆದಂತಹ ಕ್ರೀಡಾಂಗಣದ ಬಳಿ ಸಿಸಿಬಿ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ, ಅಂದರೆ ಆ ಮ್ಯಾಚ್ ಏನು ನಡೀತಾ ಇರುತ್ತೆ ಅಥವಾ ಮ್ಯಾಚ್ ಏನು ಪ್ರಾರಂಭ ಆಗೋಕ್ಕೂ ಮುನ್ನ ಟಿಕೆಟ್ ಮಾರಾಟ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲೇ ಸಿಸಿಬಿ ಕಾರ್ಯಾಚರಣೆ ನಡೆಸುವಾಗ ಸಂಪಂಗಿ ರಾಮನಗರದ ಬಳಿ ಟಿಕೆಟ್ ಮಾರ್ತಾ ಇದ್ದ ಚಂದ್ರಶೇಖರ್ ಲಾಕ್ ಆಗಿದ್ದಾನೆ. ವಿಚಾರಣೆ ವೇಳೆ ಗಣೇಶ್ ಹೆಸರನ್ನು ಕೂಡ ಆತ ಬಾಯ್ಬಿಟ್ಟಿದ್ದಾನೆ. ನನಗೆ ಕೆಸಿಎಸ್ ಸದಸ್ಯ ಎನ್ನಲಾದಂತಹ ಗಣೇಶ್ ಹರಿಕೇಶ್ ಮಾರ್ಚ್ 28ರಂದು ಆರ್ಸಿಬಿ ಎಸ್ಆರ್ಎಚ್ ನಡುವಣ ಪಂದ್ಯದ 81 ಹಾಗೆಯೇ ಎಲ್ಎಸ್ಜಿ ಮತ್ತು ಆರ್ಸಿಬಿ ಪಂದ್ಯದ 100 ಟಿಕೆಟ್ ನೀಡಿದ್ರು. ಈ ಟಿಕೆಟ್ಗಳನ್ನು 15ರಿಂದ 19 ಸಾವಿರ ರೂಪಾಯಿಗೆ ಮಾರುವಂತೆ ಗಣೇಶ್ ಸೂಚನೆಯನ್ನ ನೀಡಿದ್ರು ಅನ್ನುವಂಥದ್ದು ಆರೋಪಿ ಹೇಳ್ತಾ ಇರುವಂಥ ಮಾತು. ಇನ್ನು ಐಪಿಎಲ್ ಟಿಕೆಟ್ ಅಕ್ರಮವಾಗಿ ಮಾರಾಟಕ್ಕೆ ಸಹಕರಿಸಿದ ಆರೋಪದ ಮೇರೆಗೆ ಕಂಪನಿಗಳ ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧ ಸಿಸಿಬಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕ್ರೀಡಾಂಗಣದಲ್ಲಿ ನಡೆದಂತಹ ಐಪಿಎಲ್ ಪಂದ್ಯಗಳಲ್ಲಿ ಪ್ರತಿ ಪಂದ್ಯಕ್ಕೆ 50ರಿಂದ 100 ಟಿಕೆಟ್ ಮಾರಾಟ ಮಾಡ್ತಾ ಇದ್ರಂತೆ. ಸ್ವಸ್ತಿಕ್ ಹೆವಿ ಎಂಜಿನಿಯರಿಂಗ್ ಕಂಪನಿ, ಧರಣಿ ಕಂಪ್ಯೂಟರ್ಸ್ ಕಂಪನಿ ಖರೀದಿ ಮಾಡಿದ್ವು. ಪ್ರತಿ ಪಂದ್ಯಕ್ಕೆ 50ರಿಂದ 100 ಟಿಕೆಟ್ ಖರೀದಿ ಮಾಡಿದ್ವು. ಸ್ವಸ್ತಿಕ್ ಹೆವಿ ಎಂಜಿನಿಯರಿಂಗ್ ಕಂಪನಿ ಅನ್ನುವಂಥದ್ದು ಒಂದು ಕಂಪ್ನಿ, ಮತ್ತೊಂದು ಕಂಪ್ನಿ ಧರಣಿ ಕಂಪ್ಯೂಟರ್ಸ್ ಅನ್ನುವಂಥ ಒಂದು ಕಂಪ್ನಿ ಟಿಕೆಟನ್ನು ಖರೀದಿ ಮಾಡಿರ್ತವೆ. ಆದರೆ ಈ ಟಿಕೆಟ್ಗಳನ್ನು ದುಬಾರಿ ಬೆಲೆಗೆ ಆ ಕಂಪನಿಗಳು ಮಾರುವುದಕ್ಕೆ ಯತ್ನ ಮಾಡಿದ್ವು ಅನ್ನುವಂಥ ಆರೋಪ ಇದೆ. ಈ ಸಂಬಂಧ ಕಂಪನಿಗಳ ನಿರ್ದೇಶಕರ ವಿರುದ್ಧವೂ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳ ವೇಳೆ ಕೆಸಿಎ ಸದಸ್ಯನಿಂದಲೇ ಟಿಕೆಟ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು. ಅದು 15ರಿಂದ 20 ಸಾವಿರಕ್ಕೆ. ಈ ದಂಧೆಯಲ್ಲಿ ಕೆಸಿಎ ಸದಸ್ಯನ ಪಾತ್ರ ಏನು, ಮತ್ತೆ ಹೋಟೆಲ್ ಉದ್ಯೋಗಿಗಳಿಗೂ ಕೂಡ ಈ ದಂಧೆಗೂ ಇರುವಂಥ ಸಂಬಂಧ ಏನು ಅಂತ?
ವಸಂತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗ IPL ಟಿಕೆಟ್ ಈಗ ಒಂದು ಬ್ಲಾಕ್ ಮಾರ್ಕೆಟ್, ಬ್ಲಾಕ್ ದಂಧೆಯಲ್ಲಿ ಮಟ್ಟದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗ CCB ಅಧಿಕಾರಿಗಳು ದಾಳಿ ಮೂಲಕ ಈಗಾಗಲೇ ಬಟಾ ಬಯಲಾಗಿದೆ ಅಂತಾನೆ ಹೇಳ್ಬೋದು. KSCA ಸದಸ್ಯರ ಸಂಪರ್ಕದಲ್ಲಿ ಟಿಕೆಟ್ಗಳನ್ನು ಸಂಗ್ರಹಿಸಿ ಹೆಚ್ಚಿನ ಅಂದ್ರೆ ದೊಡ್ಡ ಮಟ್ಟದ ರೇಟ್ಗಳಲ್ಲಿ ಕೂಡ ಈಗಾಗಲೇ ಮಾರಾಟ ಮಾಡ್ತಾ ಇದ್ದಂತಹ ಜಾಲವನ್ನ ಈಗಾಗಲೇ ಪೊಲೀಸರು ಭೇದಿಸಿ ಅವ್ರನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದು. DCP ಒಂದು ಹರಿಬಾಬು ಅವರು ಒಂದು ನೇತೃತ್ವದ ಒಂದು ತಂಡದಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ. ಈ ಒಂದು ದಂಧೆಗೆ ದೊಡ್ಡ ಈಗ ಹೊಡೆತ ನೀಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಲಕ್ಷ್ಮಿ ಕ್ಯಾಟರ್ಸ್ಗೆ ಸಂಬಂಧಿಸಿದಂತ ವ್ಯಕ್ತಿ ಚಂದ್ರಶೇಖರ್ ಟಿಕೆಟ್ಗೆ ಮಾರಾಟ ಮಾಡತಕ್ಕಂತ ಸಂದರ್ಭದಲ್ಲಿಯೇ ಕೂಡ CCB ಬಲೆಗೆ ಈಗಾಗಲೇ ಬಿದ್ದಿರುವಂತದ್ದು. 15,000 ರೂಪಾಯಿವರೆಗೂ ಮೌಲ್ಯದಂತಹ ಟಿಕೆಟ್ ಗಳನ್ನ ಮಾರಾಟ ಮಾಡಲಾಗ್ತದೆ. ತೀರಾ 19,000ಕ್ಕೂ ಕೂಡ ಮಾರಾಟ ಮಾಡತಂತ ಸಂದರ್ಭದಲ್ಲಿ ಕೂಡ ಈಗಾಗಲೇ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಪ್ರಕರಣಕ್ಕೆ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಗಣೇಶ್ ಒಂದು ವಿವಿಧ ಖಾಸಗಿ ಕಂಪನಿಗಳಲ್ಲಿ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಸಂಗ್ರಹಿಸ್ತಾ ಇದ್ದಂತ ತಿಳಿದು ಬಂದಿತ್ತು. ಈ ಮೂಲಕ RCB ಪಂದ್ಯದಲ್ಲಿ ಸುಮಾರು 81 ಟಿಕೆಟ್ ಗಳ ಮಾರಾಟ ಮಾಡ್ತಾ ಇದ್ರು. ಇತ್ತೀಚೆಗೆ ಒಂದು 100ಕ್ಕೂ ಹೆಚ್ಚು ಟಿಕೆಟ್ ಗಳನ್ನು ಈಗಾಗಲೇ ಸಿದ್ಧಪಡಿಸಲಿತ್ತು. ಆದ್ರೆ ಇದು ಮಾರಾಟ ನಡೀತಾ ಇದ್ದ ಸಂದರ್ಭದಲ್ಲಿ CCB ಅಧಿಕಾರಿಗಳು ದಾಳಿ ನಡೆಸಿ ದಂಧೆಯನ್ನು ಈಗಾಗಲೇ ಬಯಲಿಗೆಳೆದಿದ್ದಾರೆ ಅಂತ ಹೇಳ್ಬೋದು. ಈ ಸಂಬಂಧ ಈ ಚಂದ್ರಶೇಖರ್ ಗಣೇಶ್ ಸೇರಿದಂತೆ ಇಬ್ಬರು ಒಂದು ಖಾಸಗಿ ಕಂಪನಿಗಳ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಚಂದ್ರಶೇಖರ್ ಸಂಬಂಧಪಟ್ಟ ಗಣೇಶ್ ಮತ್ತು ಚಂದ್ರಶೇಖರ್ ಮತ್ತು ಈಗ ಗಣೇಶ್ ಬಂಧನ ಆಗಿದೆ. ಗಣೇಶ್ ಈಗಾಗಲೇ ನಾಪತ್ತೆ ಆಗಿದ್ದಾನೆ. ಈ ಜಾಲದ ಹಿಂದೆ ಇನ್ನು ದೊಡ್ಡ ಯಾವ್ಯಾವ ನೆಟ್ವರ್ಕ್ ಇದೆ ಅನ್ನುವಂಥದ್ದನ್ನ ಈಗ CCB ಅವರ ತನಿಖೆಯಿಂದ ಬಯಲಾಗಬೇಕಿದೆ. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.